ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕೋ ಅಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನಾನು 6 ಎಳೆ ದಾರನ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ 10ನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ನಾನು ಈ ಥರ ಇದು ಗೋಧಿ ಬೀಡ್ ಅಂತಲೂ ಹೇಳ್ಬೋದು ಅಥವಾ ಮಾವಿನಕಾಯಿ ಡಿಸೈನ್ ಬೀಡು, ಎರಡಕ್ಕೂ ಸಿಮಿಲರೇ ಬರುತ್ತೆ. ಇದು ಆ ಥರ ಬೀಡನ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ತಾಯಿದ್ದೀನಿ. ನೀವು ಇಷ್ಟಪಡೋ ಥರ ಯಾವುದಾದ್ರೂ ಬೀಡನ್ನ ಹಾಕ್ಕೋಬೋದು. ನೋಡಿ, ಥ್ರೆಡ್ಗೆ ನಾಟ್ ಹಾಕಬೇಕಾದ್ರೆ ಈ ಥರ ಸ್ವಲ್ಪ ದಪ್ಪವಾಗೇ ಮಾಡ್ಕೊಳ್ಳಿ, ಆವಾಗ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅದು. ಫಸ್ಟು ಸೀರೆಗೆ ನಾವು ಈ ರೀತಿ ಥ್ರೆಡ್ಡಿಂದ ಲಾಕ್ ಮಾಡ್ಕೋಬೇಕು. ಫಸ್ಟು ಒಂದು ಲಾಕ್ನ ಮಾಡ್ಕೋಬೇಕು. ಆಮೇಲೆ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಸ್ಟಾರ್ಟಿಂಗ್ ಇದು ಬಾರ್ಡರ್ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದಾಗಲಿ ಅಥವಾ ಕ್ರೋಶ ಮಾಡ್ಕೊಳ್ಳೋದಾಗಲಿ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ನಿಧಾನವಾಗಿ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಮಾತ್ರ ಇಲ್ಲಿ ನಾನು 3 ಸರಿ ಸಿಂಗಲ್ ಕ್ರೋಶನ, ಅಂದರೆ ಫಸ್ಟ್ ಲಾಕ್ ಬಿಟ್ಟು ಆಮೇಲೆ 2 ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲಾಕ್ ಅಂದರೂ ಒಂದೇ, ಹಾಗೆ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ. ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ನಾನೇನು ಬೀಡ್ ತೊಗೊಂಡಿದ್ದೆ ಅಲ್ವಾ, ಆ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ನೋಡಿ, ಫಸ್ಟು ಥ್ರೆಡ್ಗೆ ಬೀಡನ್ನ ಹಾಕೋಬೇಕು. ಕರೆಕ್ಟಾಗಿ ಥ್ರೆಡ್ ನೋಡಿಕೊಂಡು, ಎಲ್ಲ ಥ್ರೆಡ್ ಒಳಗಡೆ ಬೀಡ್ ಪಾಸ್ ಆಗಬೇಕು, ಆ ಥರ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಫಸ್ಟ್ ನೋಡಿ, ಈ ಥರ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು. ಆನಂತರ ಸ್ಯಾರಿಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಇಲ್ಲಿ ಕೂಡ ನಾವು ಒಂದು ಲಾಕ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಮಾಡ್ಕೋಬೇಕು. ತುಂಬ ಎಳೆದು ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಎಳೆದು ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ, ಆವಾಗ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಸ್ಯಾರಿ ಎಲ್ಲ ಒಂಥರ ಸುಕ್ಕಾದಂಗೆ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಈಸಿಯಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೇ, ಅಥವಾ ಅದಕ್ಕಿಂತ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಎಳೆದು ಎಲ್ಲ ನಾವು ಲಾಕ್ ಮಾಡೋದಕ್ಕೆ ಹೋಗಬಾರ್ದು. ಈಗ ಪಕ್ಕದಲ್ಲಿ ನೋಡಿ, ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಈ ಸಿಂಗಲ್ ಕ್ರೋಶ ಆದಮೇಲೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತನ. ನೀವು ಬೇಕಾದರೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಬೀಡ್ ಹಾಕ್ಕೊಂಡು ಆನಂತರ ಕುಚ್ಚಿಗೆ ಜಾಗ ಬಿಟ್ಕೋಬೋದು. ಆದರೆ ನಾನಿಲ್ಲಿ ಒಂದು ಬೀಡು ಒಂದು ಕುಚ್ಚು ಆ ಥರ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಕುಚ್ಚಿಗೋಸ್ಕರ ಅಂತ ಚೈನ್ನ ಹಾಕೋಬೇಕು. 1 2 3 4 5 ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ. ಸ್ನೇಹಿತರೆ, ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಲಾಕ್ ಅಂದರೂ ಒಂದೇ, ಹಾಗೆ ಸಿಂಗಲ್ ಕ್ರೋಶ ಅಂತಂದ್ರೂ ಒಂದೇ. ಯಾವುದೇ ರೀತಿ ಕನ್ಫ್ಯೂಷನ್ ಏನು ಬೇಡ. ಈಗ ಇಲ್ಲಿ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಬೀಡನ್ನ ಹಾಕ್ಕೋತೀನಿ. ಫಸ್ಟು ನೋಡಿ, ಬೀಡನ್ನ ತೊಗೊಂಡು ಥ್ರೆಡ್ ಒಳಗಡೆ ಈ ರೀತಿ ಪಾಸ್ ಮಾಡ್ಕೋಬೇಕು. ಅದಾದಮೇಲೆ ಥ್ರೆಡ್ಡಿಂದ ಬೀಡ್ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ಯಾರಿಗೆ ಬೀಡ್ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಇಲ್ಲಿ 2 ಸಿಂಗಲ್ ಕ್ರೋಶ ಯಾಕೆ ಮಾಡ್ಕೋತಾ ಇರೋದು ಅಂತಂದರೆ, ಸ್ವಲ್ಪ 1 ಪಾಯಿಂಟ್ ಆದ್ರೂ ಸ್ವಲ್ಪ ಗ್ಯಾಪ್ ಸಿಗಲಿ ಅಂತನ 2 ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಈಗ ಇಲ್ಲಿಂದ ಮತ್ತೆ ಚೈನ್ ಹಾಕೋಬೇಕು. 1 2 3 4 5 ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ.
ಈ ಥರ ಎಲ್ಲಿಗೆ ಬರುತ್ತೆ ಇಟ್ಕೊಂಡು ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಹಾಗೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತನ. ನೀವು ಬೇಕಾದರೆ ಇನ್ನೂ ಒಂದೊಂದು ಬೀಡನ್ನ ಪಕ್ಕದಲ್ಲಿ ಹಾಕ್ಕೊಂಡು ಆನಂತರ ಕುಚ್ಚಿಗೆ ಜಾಗ ಬಿಟ್ಕೋಬೋದು. ಅದನ್ನು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾನು ಕುಚ್ಚು ಸ್ವಲ್ಪ ಹತ್ತತ್ರ ಬರಲಿ ಅಂತಂದು ಹೇಳ್ಬಿಟ್ಟು ಒಂದು ಬೀಡು ಒಂದು ಕುಚ್ಚು ಆ ಥರನೇ ನಾನು ಡಿಸೈನ್ನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಫಸ್ಟು ಬೀಡ್ ಹಾಕ್ಕೊಂಡು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು. ಆಮೇಲೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅದನ್ನು ಕೂಡ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಹೀಗೇ ನಾವು ಡಿಸೈನ್ ಫುಲ್ ಕಂಪ್ಲೀಟಾಗಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆಯೇ ಇದು ಡಿಸೈನ್ ಬಂದು ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನ್ ಆಗಿರುತ್ತೆ. ಅಂದರೆ ಕ್ರೋಶ ವರ್ಕಲ್ಲಿ ಯಾವ ರೀತಿ ನಾವು ಬೇಬಿ ಕುಚ್ಚುಗಳ ಥರನೇ ಹಾಕೋಬೋದು ಅಂತನ. ಇಲ್ಲಿ ಏನಂದರೆ ನಾವು ಚೈನ್ ಹಾಕ್ಕೊಂಡು ಕುಚ್ಚು ಹಾಕೋತೀವಿ. ಅಲ್ಲಿ ನಾವು ಡೈರೆಕ್ಟಾಗಿ ಬೇಬಿ ಕುಚ್ಚು ಮಾಡ್ಕೋಬೇಕಾದ್ರೆ ಡೈರೆಕ್ಟಾಗಿ ಸ್ಯಾರಿಗೇ ನಾವು ಹೋಲ್ ಮಾಡಿಕೊಂಡು ಕುಚ್ಚು ಹಾಕ್ಕೊಂಡು ಹೋಗ್ತೀವಿ. ಇದು ಒಂಥರ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ಕುಚ್ಚು ಹಾಕ್ಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತನ ಒಂದ್ಸರಿ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ 150 ಎಳೆ ಥ್ರೆಡ್ನ ತೊಗೊಂಡು ಅದನ್ನು ಐರನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀಡಲ್ಗೆ ಹಾಕಿ. ಈಗ ಒಂದು ಹೆಮ್ಮಿಂಗ್ ನೀಡಲ್ಗೆ ಝರಿ ಥ್ರೆಡ್ನ ಕೂಡ ನಾನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟು ನಾವೇನು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ನಾವು ರೆಡಿ ಮಾಡ್ಕೊಂಡಿರೋ ಥ್ರೆಡ್ನ ಕುಚ್ಚಿಗೆ ಹಾಕ್ಕೋಬೇಕಾಗತ್ತೆ. ಫಸ್ಟು ಕುಚ್ಚನ್ನು ನೋಡಿ ಈ ರೀತಿ ಕೈಯಲ್ಲಿ ಟೈಟಾಗಿ ಇಟ್ಕೊಂಡಿರಬೇಕು. ಆನಂತರ ಕುಚ್ಚು ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ನಾವು ನಾಟ್ಗಳನ್ನ ಮಾಡ್ಕೋಬೇಕಾಗತ್ತೆ. ನೋಡಿ ನೀಡಲ್ನ ಈ ಥರ ಕುಚ್ಚು ಪಕ್ಕದಲ್ಲಿ ತೊಗೊಂಬರಬೇಕು. ನಮ್ಮ ಬಲಭಾಗದಲ್ಲಿ ಈ ಥರ ಒಂದು ರೌಂಡ್ ಶೇಪ್ ಫಾರ್ಮ್ ಆಗಿರುತ್ತೆ. ಆ ರೌಂಡ್ ಒಳಗಡೆ ನೀಡಲ್ನ ಹಾಕಿ ಆಚೆ ತಂದರೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ. ಇದೇ ಥರ ನಾವು 3 ರಿಂದ 4 ಸಾರಿ ನಾಟ್ಗಳನ್ನ ಹಾಕೋಬೇಕು. ನಾಟ್ಗಳೆಲ್ಲ ಕಂಪ್ಲೀಟ್ ಆದಮೇಲೆ ನೋಡಿ ಕುಚ್ಚನ್ನ ಸ್ವಲ್ಪ ಈ ರೀತಿ ಮೇಲೆ ತೆಗೆದುಬಿಟ್ಟು ಅದರೊಳಗಡೆ ಅಂದರೆ ನಾವೇನು ನಾಟ್ ಹಾಕ್ಕೊಂಡಿರ್ತೀವಲ್ಲ ನಾಟ್ ಒಳಗಡೆಯಿಂದ ನೀಡಲ್ನ ಆಚೆ ತೊಗೊಂಬಂದಾಗ ಕರೆಕ್ಟಾಗಿ ನಾವು ಹಾಕಿರೋ ಅಂಥ ನಾಟ್ಗಳು ಸೆಕ್ಯೂರ್ ಆಗಿರುತ್ತೆ. ಇಲ್ಲಿಗೆ ನಾವು ಕುಚ್ಚು ಹಾಕೋ ಇರೋದೆಲ್ಲ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನೋಡಿ ಈ ಥರ ಸ್ಟ್ರೈಟಾಗಿ ನೋಡಿಕೊಂಡು ನಮಗೆ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ಗೆ ಕುಚ್ಚನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ ಇದು ಒಂದು ತುಂಬಾ ಸಿಂಪಲ್ ಡಿಸೈನ್ ಆಗಿರೋದ್ರಿಂದ ಯಾರಾದರೂ ಹೊಸದಾಗಿ ಕ್ರೋಶ ಕಲ್ತಿರೋರು ಇರ್ತಾರಲ್ಲ ಅವರು ಕೂಡ ಈ ಡಿಸೈನ್ನ ಮಾಡ್ಕೋಬೋದು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು.